ಶ್ರೀಮತೆ ರಾಮಾನುಜಾಯ ನಮಃ. ಇದು ನಮಗೆ 8ನೇ ದಿವಸದ ಪ್ರವೇಶ, 8ನೇ ಪಾಶರ 9ನೇ ದಿವಸ. ನಮಗೆ ಸ್ವಾಮಿ ರಾಮಾನುಜಾಚಾರ್ಯರ ದಿವ್ಯಮಂಗಲ ಅನುಗ್ರಹ ಹಾಗೂ ಶ್ರೀ 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 ಯದುಗಿರಿ ಯತಿರಾಜ ಜಿಆರ್ ಸ್ವಾಮಿ ಅವರ ಅನುಗ್ರಹ, ಅದರಿಂದ ಈ ಅದ್ಭುತವಾದ ತಿರುಪ್ಪಾವೈ ಕಾರ್ಯಕ್ರಮವನ್ನು ನಾವು ಸಂಗೀತ ಸಂಭ್ರಮ ಹಾಗೂ ಪ್ಯೂರ್ ಪ್ರೇಯರ್ ಅವರ ಆಶ್ರಯದಲ್ಲಿ ಇದು ನಡೀತಾ ಇದೆ. ಈ ಅದ್ಭುತವಾದ ಸೇವೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇರೋದು ತುಂಬಾ ಒಂದು ದೊಡ್ಡ ಅನುಗ್ರಹ. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೂಮಣಿ ಮಾಡುತ್ತೆ ಎಂಬ ಪಾಶುರವನ್ನು ಹೇಳ್ಕೊಡಲಿದ್ದೇವೆ, ಅದರ ಅರ್ಥವನ್ನು ಅನುಭವಿಸ್ತೇವೆ. ಅದನ್ನ ನಾವು ಆಚಾರ್ಯ ವಂದನೆಯೊಡನೆ ಅದನ್ನ ಪ್ರಾರಂಭ ಮಾಡೋಣ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯಮಂಗಳ ತಿರುವಡಿಗಳೇ ಶರಣಂ. ஆழ்வாரெம்பெருமானார் ஜீயர் திவ்யமங்கள திருவடிகளே சரணம். ಶ್ರೀ ಶೈಲೇಶ ದಯಾಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ. ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿ ಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾನ್ ಘೃರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯ ಮಂಗಳಂ. ಆಷಾಢೇ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಭರಾಂ ಗೋದಾಂ ವಂದೇ ಶ್ರೀರಂಗನಾಯಕೀಂ. ಈಗ ತಿರುಪ್ಪಾವೈಗಾದ ಆ ತನಿಯನ್ನನ್ನು ಇವತ್ತು ಶ್ರೀಮತಿ ದೀಪ್ತಿ ಶ್ರೀನಾಥ್ ಅವರು ನೀವು ಹೇಳಿ ಅಂತ ಪ್ರಾರ್ಥಿಸ್ಕೊಳ್ತೀನಿ. ನೀಳಾ ತುಂಗಸ್ತನ ಗಿರಿತಟಿ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತಶಿರ ಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸ್ರಜಿನಿ ಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಅನ್ನವಯಲ್ புதுவை ஆண்டாள் அரங்கற்கு பன்னத்திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்ல சூடிக் கொடுத்த சுடற்கொடியே தொல்பாவை பாடியருளவல்ல பல்வளையாய் நாடி நீ வேங்கடவர்க்கு என்னை விதி என்னை மாத்தம் நாம் கடವಾ ವಣ್ಣಮೇ ನಲ್ಹ. ದೀಪ್ತಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆನ್ನೆ ಪಾಶುರ ನಾವು ಅನುಭವಿಸಿದ್ದು ಕೀಳ್ವಾನಂ ಬೆಳ್ಳೆನ್ರಿ ಅಂತೂ 8ನೇ ಪಾಶುರ. ಅದನ್ನ ಶ್ರೀಮತಿ ನಿವೇದಿತಾ ರಾಮಾನುಜನ್ ಅವರನ್ನ ಹೇಳಕ್ಕೆ ವಿನಂತಿಸ್ಕೊಳ್ತೀನಿ. கீழ்வானம் வெள் என்று எருமை சிறு வீடு மேவான் பரந்தனஹான் மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம்
கோட்டகுல முடிய பாவா எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டியா தேவாதி தேவனை சென்று நாம் சேவித்தால் ஆவா வென்றாராயன் ಅರುಳೇಲೋರ್ ಎಂಬಾವಾಯ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನಿವೇದಿತಾ ಅವ್ರೆ. ಇವತ್ತಿನ ಪಾಶುರವಾದ ತೂಮಣಿ ಮಾಡುತ್ತು 9ನೇ ಪಾಶುರವನ್ನ ನಾನು ಹೇಳ್ಕೊಡ್ತೀನಿ. ನೀವೆಲ್ಲ ಪುಸ್ತಕ ಇಟ್ಕೊಳ್ಳಿ ದಯವಿಟ್ಟು. ಅದನ್ನು ಒಬ್ರೊಬ್ರು 2 ಸಲ ರಿಪೀಟ್ ಮಾಡಿ. ತೂಮಣಿ ಮಾಡತ್ತೆ ತೂಮಣಿ ಮಾಡತ್ತೆ ತೂಮಣಿ ಮಾಡತ್ತೆ சுத்தும் விளக்கெரிய சுத்தும் விளக்கெரிய சுத்தும் விளக்கெரிய தூபம் கமழ தூபம் கமழ தூபம் கமழ துயில் அணை மேல் கண் வளரும் துயில் அணை மேல் கண் வளரும் துயில் அணை மேல் கண் வளரும் மாமான் மகளே மாமான் மகளே மாமான் மகளே மணிக்கதவம் 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 தாழ்த்திரவாய் 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 மாமீர் 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 அவளை எழுப்பீரோ அவளை எழுப்பீரோ அவளை எழுப்பீரோ உன் மகள்தான் உன் மகள்தான் உன் மகள்தான் ஊமையோ 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 அன்றிஷெவிடோ 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 அனந்தலோ ஆனந்தலோ ஆனந்தலோ ஏமப்பெருந்துயில் 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 மந்திரப்பட்டாளோ 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 மாமாயன் மாதவன் மாமாயன் மாதவன் மாமாயன் மாதவன் வைகுந்தன் என்றென்று வைகுந்தன் என்றென்று வைகுந்தன் என்றென்று நாமம் பலவும் நாமம் பலவும் நாமம் பலவும் நவின்றேலோர் 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 ಎಂಪಾವಾಯ್ ಎಂಪಾವಾಯ್ ಎಂಪಾವಾಯ್. ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದನ್ನ ನಾನು ಒಂದ್ಸಲ ಹೇಳ್ಬಿಡ್ತೀನಿ, ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ ದಯವಿಟ್ಟು. தூமணி மாடத்து சுத்தும் விளக்கெரிய தூபம் கமழ துயில் அணை மேல் கண் வளரும் மாமான் மகளே மணிக்கதவம் தாழ்த்திரவாய் மாமீர் அவளை எழுப்பீரோ உன் மகள்தான் ஊமையோ அன்றிஷெவிடோ அனந்தலோ ஏமப்பெரும் துயில் மந்திரப்பட்டாளோ மாமாயன் மாதவன் வைகுந்தன் என்றென்று நாமம் பலவும் ನವಿಂದ್ರೇಲೋರೆಂಪಾವಾಯ್. ಇವಾಗ ನಾವು ಇದರ ಅರ್ಥವನ್ನು ಅನುಭವಿಸೋಣ. ನಿನ್ನೆ ದಿವಸ ನಾವು ಕೀಳ್ವಾನಂ ಎಳ್ಳೆಂದ್ರ ಎಂಬ ಪಾಶುರದ ಅನುಭವವನ್ನು ಮಾಡಿದ್ವಿ. ಆಂಡಾಳ್ ದೇವಿಯು ಭಗವಂತನಿಗೆ ಏನೇನ್ ಕೈಂಕರ್ಯ ಮಾಡಿದ್ಲು? ಮುಖ್ಯವಾದ 2 ಕೈಂಕರ್ಯ, ಒಂದು ಪಾಮಾಲೈ, ಇನ್ನೊಂದು ಪೂಮಾಲೈ. ಪಾಮಾಲೈ ಅಂದ್ರೆ ಈ 30 ಪಾಶುರಗಳನ್ನು ಎಷ್ಟು ರಮಣೀಯವಾಗಿರುವಂತಹ 30 ಪಾಶುರಗಳ ಪಾಮಾಲೈ ಅಂತ ಹೇಳ್ತೀವಲ್ಲ, ಅದನ್ನ ಭಗವಂತನ ಚರಣಾರವಿಂದಕ್ಕೆ ಸಮರ್ಪಿಸಿದಳು. ಪೂಮಾಲೈ ಎಂದರೆ ಆ ಭಗವಂತನಿಗೆ, ಆ ಪರಾತ್ಪರು ಶ್ರೀಮನ್ ನಾರಾಯಣನಿಗೆ, ಆ ಕೃಷ್ಣನಿಗೆ
ತಾನು ಮುಡಿದ ಕೊಟ್ಟ ಮಾಲೆಯನ್ನು ಅವನಿಗೆ ಧರಿಸಿದಳು. ಅವನು ಅಷ್ಟು ಆಸೆ ಪಟ್ಟ. ಅವನು ಸರ್ವಗಂಧ ಸರ್ವರಸಃ ಅಂತಾರೆ ಶ್ರೀಮನ್ ನಾರಾಯಣನನ್ನು. ಅವನಿಗೆ ಮತ್ತೆ ಹೊಸ ವಾಸನೆ ಪರಿಮಳ ಏನ್ ಬೇಕಾಗಿಲ್ಲ. ಆದ್ರೆ ಅವನಿಗೆ ಆಂಡಾಳ್ ಧರಿಸಿ ಅದರಿಂದ ಬಂದ ಪರಿಮಳದ ಆಸೆ ಭಗವಂತನಿಗೆ ಬಂದ್ಬಿಡ್ತಂತೆ. ಯಾಕೆಂದ್ರೆ ಆಂಡಾಳ್ಗೆ ಗೊತ್ತಿದ್ದು ಒಂದೇ, ಅದೇನಪ್ಪಾ ಅಂದ್ರೆ ಶರಣಾಗತಿ. ತಾನು ಸರ್ವಸ್ವವೂ ಆ ಭಗವಂತನಿಗೆ ಕೃಷ್ಣನಿಗೆ ಅರ್ಪಿಸ್ಬಿಟ್ಲು. ಅಂತಹ ಶರಣಾಗತಿ ಎಂಬ ದೊಡ್ಡ ಶಾಸ್ತ್ರ, ಅದನ್ನ ಪ್ರಪತ್ತಿ ಶಾಸ್ತ್ರ ಅಂತ ಇನ್ನೊಂದು ಹೆಸರು ಹೇಳ್ತಾರೆ, ಅದನ್ನ ಶರಣಾಗತಿ ಅಂತ ಹೇಳ್ತಾರೆ. ಆ ಭಗವಂತನು ಭಗವದ್ಗೀತೆಯಲ್ಲಿ ಯಾವ ಅರ್ಥವನ್ನು ಹೇಳಕ್ಕೆ ಬಂದನೋ ಗೀತಾಚಾರ್ಯನಾಗಿ, ಆ ಅರ್ಥದ ಸಾರಾಂಶವನ್ನು ಹಾಗೆ ಹಿಂಡಿ ಆಂಡಾಳ್ ದೇವಿ 30 ಪಾಶುರಗಳಲ್ಲಿ ಆ ಶರಣಾಗತಿಯನ್ನು ಸಮರ್ಪಿಸಿದ್ಲಲ್ಲ, ಆ ಪರಿಮಳ ಆ ಹೂವಿನಲ್ಲಿತ್ತು. ಆದ್ರಿಂದ ಆ ಕೃಷ್ಣ ಆ ಪಾಮಾಲೈಗೂ ಪೂಮಾಲೈಗೂ ಆಸೆಯಿಂದ ಭಗವಂತ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಂತೆ ಆ ಕೃಷ್ಣ. ಇವಾಗ ನಾವು ನೆನ್ನೆ ಪಾಶುರದಲ್ಲಿ ಒಂದು ವಿಷಯ ನಮಗ್ ಹೇಳಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು, ಟೈಮ್ ಸಾಕಾಗ್ಲಿಲ್ಲ. ಆದ್ರೆ ಅದನ್ನ ಹೇಳದೆ ಬಿಡಕ್ಕೂ ನನಗ್ ಸರಿ ಹೋಗ್ತಾ ಇಲ್ಲ. ಆದ್ರಿಂದ 1 ನಿಮಿಷ ಅದರ ಅನುಭವವನ್ನು ನಾವು ನೋಡೋಣ. ಆವಾವೆಂದ್ರೆ ಆರಾಯಿಂದರುಳೇಲೋ ರೆಂಪಾವ ಅಂತ ನೆನ್ನೆ ನೀವು ಪಾಶುರ ನೋಡಿದ್ರೆ, ಆವಾ ಆವಾ ಅಂದ್ರೆ ಏನ್ ಗೊತ್ತಾ? ಹಾ 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 ಅಂತ ಅರ್ಥ. ಏನಪ್ಪ ಇದು ಹಾಹಾಕಾರ ಮಾಡ್ತಾ ಇದ್ದಾರಲ್ಲ. ಏನಾದ್ರೂ ಯಾರಿಗಾದ್ರೂ ಸಂಕಟ ಬಂದ್ಬಿಟ್ರೆ ಹಾ ಹಾ ಅಂತೀವಿ, ಯಾರಿಗಾದ್ರೂ ಸಂತೋಷದ ಸಮಾಚಾರ ಹೇಳಿದ್ರೆ ಹಾ ಹಾ ಅಂತೀವಿ, ಇನ್ನೊಂದಕ್ಕೂ ಹಾ ಹಾ ಅಂತಾರೆ. ಅದನ್ನ ಏನು ಅಂತ ನೋಡೋಣ. ಏನಂದ್ರೆ ಭಗವಂತನಿಗೆ ಆ ಭಕ್ತರು ಕಷ್ಟಪಟ್ರೆ ಅವನು 1 ನಿಮಿಷನೂ ಸಹಿಸಲ್ವಂತೆ. ಅವನು ಅಯ್ಯೋ ಅಂತ ಭಗವಂತ ಹೇಳ್ಬಿಡ್ತಾನಂತೆ. ಅವನನ್ನ ನಾನು ಕಾಪಾಡ್ಬೇಕು, ಭಕ್ತರ ಸಂಕಟದಲ್ಲಿದ್ರೆ ನಾನ್ ಸಹಿಸ್ಕೊಳಕ್ ಆಗಲ್ಲ ಅಂತ ಭಗವಂತ ಓಡ್ ಬಂದ್ ನಮ್ಮನ್ನ ಕಾಪಾಡ್ಬಿಡ್ತಾನಂತೆ. ಅದ್ ಎಲ್ಲಿ ನೋಡಿದ್ವಿ ಅಂದ್ರೆ, ನಾವು ನಮಗೆ ಎಕ್ಸಾಂಪಲ್ಸ್ ಎಲ್ಲಿ ತಗೋಬೇಕು ಅಂದ್ರೆ, ನಮ್ಮ ಮಹಾಕಾವ್ಯಗಳಿದೆಯಲ್ಲ, ಭಾರತಕ್ಕೆ ಆ 2 ಮಹಾಕಾವ್ಯಗಳು ಶ್ರೀರಾಮಾಯಣ ಹಾಗೂ ಮಹಾಭಾರತ, ಅದು ಅದಕ್ಕೆ ಪಂಚಮ ವೇದ ಅಂತಾರೆ ಮಹಾಭಾರತಕ್ಕೆ. ಮತ್ತೆ ಶ್ರೀರಾಮಾಯಣ ಅಂತೂ ನಮ್ಮ ಭಾರತಕ್ಕೆ ಕಣ್ಣು ಪ್ರಾಯ. ಆ ಶ್ರೀರಾಮನ ಕೊಂಡಾಟ ಇವಾಗ ಜಗತ್ ಪ್ರಸಿದ್ಧವಾಗಿದೆ ಅಲ್ವಾ, ನಾವೆಲ್ಲರೂ ಕೊಂಡಾಡ್ತಾ ಇದೀವಿ, ಎಲ್ರೂ ಬಾಯಲ್ಲೂ ಶ್ರೀರಾಮ ಶ್ರೀರಾಮ ಅಂತ. ಅಯೋಧ್ಯೆಯ ಜನ್ಮಭೂಮಿಯಲ್ಲಿ ಶ್ರೀರಾಮ ಬಂದು ಇವಾಗ ಮೆರೆಯುವ ಸಂದರ್ಭ ಬಂದಿದೆ. ಅಂತಹ ಶ್ರೀರಾಮಾಯಣದಲ್ಲಿ ಒಂದು ಘಟ್ಟ ಏನಂದ್ರೆ, ಈ ದಂಡಕಾರಣ್ಯಕ್ಕೆ ಶ್ರೀರಾಮ ಪ್ರವೇಶಿಸ್ತಾನೆ ಸೀತಾ ಲಕ್ಷ್ಮಣ ಸಹಿತನಾಗಿ. ಅಲ್ಲಿ ದಂಡಕಾರಣ್ಯದಲ್ಲಿ ತುಂಬಾ ಜನ ಋಷಿಗಳಿದ್ರು. ಋಷಿಗಳೆಲ್ಲ ಯಾಕಪ್ಪ ಅರಣ್ಯದಲ್ಲಿದ್ದಾರೆ ಅಂದ್ರೆ, ಅವರಿಗೆಲ್ಲ ಅವರು ವೈರಾಗ್ಯ ಶಿರೋಮಣಿಗಳು. ಅವ್ರಿಗೆ ಯಾವಾಗ್ಲೂ ಭಗವಂತನ ಧ್ಯಾನ ಬೇಕು. ಅವರು ನಾಗರಿಕರಂತೆ ಇಲ್ಲಿ ನಮ್ ತರ ನಗರಕ್ಕೆ ಬಂದ್ಬಿಟ್ರೆ ಇಲ್ಲಿ ಬೇರೆ ಆಸೆಗಳೆಲ್ಲ ಜಾಸ್ತಿ. ನಮ್ಮ ದೇಹದ ಅಲಂಕಾರ, ದೇಹಕ್ಕೆ ಬೇಕಾದ ಸಾಮಗ್ರಿಗಳು, ಏನ್ ಊಟ ಮಾಡ್ಬೇಕು, ಹೊಸ ರುಚಿಗಳನ್ನ ನೋಡ್ಬೇಕು, ಮತ್ತೆ ನಮ್ಮ ಚೆನ್ನಾಗಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಬರುತ್ತೆ. ಆದ್ರೆ ಋಷಿಗಳು ಹೇಗೆ ಅಂದ್ರೆ, ಅವರು ಗೆಡ್ಡೆ ಗೆಣಸು ತಿನ್ಕೊಂಡ್ಬಿಟ್ಟು ಅವ್ರಿಗೆ ದೇಹದ ಯೋಚನೆನೇ ಇಲ್ಲ. ಒಂದು ಋಷಿ ಇನ್ನೊಂದು ಋಷಿನ ವಿಚಾರಿಸುವಾಗ, ಏನ್ ದೇಹ ಚೆನ್ನಾಗಿದ್ಯಾ, ಸ್ವಸ್ಥವಾಗಿದ್ದೀರಾ ಅಂತ ಕೇಳಲ್ವಂತೆ. ದೇಹ ಕ್ಷೀಣಿಸ್ತಾ ಇದ್ಯಾ, ಆತ್ಮ ವಿಚಾರ ಬೆಳೀತಾ ಇದ್ಯಾ ಅಂತ ಕೇಳ್ತಾ ಇದ್ರಂತೆ. ನಾವ್ ಯಾವತ್ತಾದ್ರೂ ಹಾಗೆ ಕೇಳ್ತೀವಾ? ದೇಹ ಸ್ವಸ್ಥವಾಗಿದ್ಯಾ ಅಂತಾನೆ ನಾವು ಕೇಳೋದು. ಯಾಕೆಂದ್ರೆ ನಾವು ಋಷಿಗಳಂತೆ ವೈರಾಗ್ಯ ಇಲ್ಲ ನಮಗೆ. ಹಾಗೆ ಆ ಋಷಿಗಳೆಲ್ಲ ಶ್ರೀರಾಮ ದಂಡಕಾರಣ್ಯಕ್ಕೆ ಬಂದ ತಕ್ಷಣ ಅವರು ನೋಡ್ತಾ ಇರ್ತಾರಂತೆ, ರಾಮ ಬರ್ತಾ ಇದ್ದಾನಂತೆ, ಅವನು ಕೈಕೆಯಿಂದ 14 ವರ್ಷ ವನವಾಸಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಆ ವನವಾಸವು ನಮಗೆಲ್ಲ ಸೌಭಾಗ್ಯ, ಯಾಕೆಂದ್ರೆ ರಾಮ ನಮ್ ಹತ್ರ ಬರ್ತಾ ಇದ್ದಾನೆ ಅಂತ ಅಷ್ಟು ಆಸೆಯಿಂದ ಇರ್ತಾರಂತೆ. ದಂಡಕಾರಣ್ಯಕ್ಕೆ ಶ್ರೀರಾಮ ಪ್ರವೇಶಿಸಿದ ತಕ್ಷಣ ಆಕಾಶ ಎಲ್ಲ ಬ್ಲೂಯಿಶ್ ಟಿಂಚ್ ಆಗ್ಬಿಡತ್ತಂತೆ. ಏನಂದ್ರೆ ಶ್ರೀರಾಮನ ಕಲರು ಹಾಗಿತ್ತು, ಅವನ ಕರುಣೆ ಎಂಬ ಕಲರ್ ಅದು. ಅವ್ರಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಓ ರಾಮನ್ ಬಂದ ಶ್ರೀರಾಮ ಬಂದ ತಕ್ಷಣ ಪಾದಕ್ಕೆ ಬೀಳ್ತಾರೆ ಅವರೆಲ್ಲರೂ. ಬಿದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಅವನ್ ಕ್ಷೇಮ ವಿಚಾರ ಎಲ್ಲ ಮಾಡ್ತಾನೆ ಶ್ರೀರಾಮ. ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ ಶ್ರೀರಾಮನ್ ಎಲ್ಲೋ ಒಂದ್ ದೃಶ್ಯವನ್ನು ತೋರ್ಸಕ್ಕೆ. ಏನಪ್ಪಾ ಅಂದ್ರೆ, ಒಂದ್ ದೊಡ್ಡ ಬೆಟ್ಟ, ಚಿಕ್ಕ ಬಿಳಿ ಬೆಟ್ಟ. ಯಾವ್ದಪ್ಪ ಅದು ಬಿಳಿ ಬೆಟ್ಟ? ನಾವು ರಾಮಾಯಣದ ಕಥೆನಲ್ಲಿ ಏನು ಕೇಳೇ ಇಲ್ವಲ್ಲಪ್ಪ ಅಂತ ಹೇಳಿದ್ರೆ, ಅದು ಋಷಿಗಳ ಮೂಳೆಗಳ ಬೆಟ್ಟ. ಅಲ್ಲಿ ಜನಸ್ಥಾನದಲ್ಲಿ ಖರದೂಷಣಾದಿಗಳೆಲ್ಲ ಇದ್ರಲ್ಲ, ಆ ರಾಕ್ಷಸರು ಆ ಋಷಿಗಳನ್ನೆಲ್ಲ ಹಿಂಸೆ ಮಾಡಿ ಎಷ್ಟೋ ಋಷಿಗಳನ್ನ ಕೊಂದ್ಬಿಟ್ಟು ಅವ್ರ ಮೂಳೆಗಳನ್ನ, ಮಾಂಸ ಎಲ್ಲ ತಿನ್ಬಿಟ್ಟು ಮೂಳೆಗಳನ್ನ ಎಸ್ದಿರ್ತಾರೆ. ಆ ಎಸ್ದು ಎಷ್ಟು ಕಡೆ ಅಂತ ಬೆಟ್ಟ ಇರುತ್ತೆ ಅಂದ್ರೆ, ಎಲ್ಲೆಲ್ಲೆಲ್ಲೋ ಬೆಟ್ಟಗಳು.
ಇವರು ಋಷಿಗಳೆಲ್ಲ ಸೆತ್ತೋಗಿರೋ ಋಷಿಗಳ ಬೆಟ್ಟ ಆಗ್ಬಿಟ್ಟಿರುತ್ತೆ, ಆ ಮೂಳೆಗಳನ್ ಬೆಟ್ಟ. ಅದನ್ನ ತೋರಿಸ್ತಾರೆ. ಮತ್ತೆ ಕೆಲವು ಋಷಿಗಳು ತೋರಿಸ್ತಾರೆ, ಶ್ರೀರಾಮ ನೋಡು ನನಗೊಂದ್ ಕೈಯೇ ಇಲ್ಲ, ಶ್ರೀರಾಮ ನನಗೊಂದ್ ಕಾಲೇ ಇಲ್ಲ, ನನಗೊಂದ್ ಕಿವಿನೇ ಇಲ್ಲ, ನನ್ ಮೂಗೇ ಇಲ್ಲ ಅಂತ. ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಆ ರಾಕ್ಷಸರು ಅವ್ರೇನ್ ಫುಲ್ ಸಂಹಾರನೂ ಮಾಡಲ್ಲ, ಎಷ್ಟು ಹಿಂಸೆ ಕೊಡ್ತಿರ್ತಾರೆ ಅಂದ್ರೆ ಹಸುವಾದ್ರೆ ಬರೋದು, ಒಂದ್ ಋಷಿ ಕೈಯನ್ನು ಕಿತ್ಕೊಂಡು ಹೋಗಿ ತಿನ್ಕೊಂಡು ಹೊರಟೋಗೋದು, ಇಷ್ಟೆಲ್ಲಾ ಕಷ್ಟ ಕೊಡ್ತಿರ್ತಾರೆ. ಶ್ರೀರಾಮ ನಾವೆಲ್ಲ ಅವ್ರನ್ನ ಶಪಿಸಿ ನಮ್ಮ ಪ್ರಾಣವನ್ನ ನಾವು ರಕ್ಷಿಸ್ಕೋಬಹುದು, ಆದ್ರೆ ನಾವು ಹಾಗ್ ಮಾಡಲ್ಲ, ನೀನ್ ಬಂದು ನಮ್ಮನ್ನ ರಕ್ಷಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಅವಾಗ ಶ್ರೀರಾಮನಿಗೆ ತುಂಬಾ ಸಂಕೋಚ ಆಗ್ಬಿಡುತ್ತೆ. ಅಯ್ಯಯ್ಯೋ, ನಾನ್ ಅವತಾರ ಮಾಡಿ ಎಷ್ಟು ವರ್ಷಗಳಾಗೋಯ್ತು, ನಾನ್ ಇವಾಗ ನಿಮ್ ಹತ್ರ ಬರ್ತಾ ಇದ್ದೀನಲ್ಲ, ನನ್ ಮುಂಚೆನೆ ಬರ್ಬಾರ್ದಾಗಿತ್ತಾ, ಅಯ್ಯೋ ಋಷಿಗಳೇ ನಿಮ್ಮನ್ನ ನಾನು ಇಷ್ಟ ದಿವ್ಸ ನಿಮ್ಮನ್ನ ನೋಡ್ಲಿಲ್ವಲ್ಲ ಅಂತ ಹಾ 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 ಅಂತಾನಂತೆ. ಅದೇ ಈ ಆವಾವೆಂಜು ಆರಾಯ್ದರುಳೇಲು. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ಭರತ ಚಿತ್ರಕೂಟದಲ್ಲಿ ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋದಾಗ ಭರತ ಬರ್ತಾನೆ ಶ್ರೀರಾಮನನ್ನ ವಾಪಸ್ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ. ಅವಾಗ ಹೇಗ್ ಬರ್ತಾನೆ ಅಂದ್ರೆ ಚತುರಂಗ ಸೈನ್ಯದೊಡೆ ಬರ್ತಾನಂತೆ, ಚತುರಂಗ ಸೈನ್ಯದ ಜೊತೆ. ಮತ್ತೆ ಒಂದ್ ಸಿಂಹಾಸನನೂ ತರ್ತಾನೆ, ಯಾಕೆಂದ್ರೆ ಒಂದ್ ಪಾದುಕೆನೂ ತರ್ತಾನೆ. ಶ್ರೀರಾಮನ್ನ ಅಲ್ಲೇ ಮಹಾರಾಜನಾಗಿ ಮಾಡಿ ಅವರಿಗೆ ಪಟ್ಟಾಭಿಷೇಕ, ರಾಜ್ಯ ಪಟ್ಟಾಭಿಷೇಕ ಮಾಡಿ ಆಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅಂತ. ಆಗ ಶ್ರೀರಾಮ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಇಲ್ಲ ಭರತ, ನಮ್ ತಂದೆಯಿಂದ ಆಜ್ಞೆ ಆಗಿದೆ, ಏನಂದ್ರೆ ನಾನ್ ಕಾಡಿಗೆ ಹೋಗ್ಬೇಕು 14 ವರ್ಷ. ನಮ್ ತಂದೆ ಮಾತು ಕೊಟ್ಟಿದ್ದಾರೆ, ಇಕ್ಷ್ವಾಕು ವಂಶದ ಯಾವ ರಾಜರು ಮಾತಿಗೆ ತಪ್ಪವರಲ್ಲ, ಆದ್ರಿಂದ ನಾನು ಖಂಡಿತ ಕಾಡ್ನಲ್ಲಿ 14 ವರ್ಷ ವನವಾಸ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಅವಾಗ ಭರತ ತುಂಬಾ ಅಳ್ತಾನೆ, ಶ್ರೀರಾಮ ನಾನು ಊರಲ್ಲಿ ನಿನ್ ಪಕ್ಕದಲ್ಲಿ ಇರ್ಲಿಲ್ಲ ನೋಡು, ಅದಕ್ಕೆ ಹೀಗೆಲ್ಲ ನಡೀತು, ನಾನ್ ನಿನ್ನನ್ ಅಗಲಿದ್ದಕ್ಕೆ ಇಷ್ಟು ಎಲ್ಲ ಹಿಂಸೆ ನಡೀತು, ನಾನ್ ನಿನ್ನನ್ ಒಂದು ಕ್ಷಣನೂ ಬಿಡದೆ ಇರ್ಬೇಕಾಗಿತ್ತು. ನೋಡಿ, ಇದು ಒಂದ್ ನಮಗ್ ಪಾಠ. ಭಗವಂತನನ್ ಮರೆತ್ರೆ ಎಷ್ಟು ಕಷ್ಟ ವಿಪರೀತವಾಗ್ಬಿಡುತ್ತೆ. ಬೇರೆ ವಿಷಯಗಳು ಒಂದ್ ನಿಮಿಷನೂ ನಾವು ಭಗವಂತನ ಮರೆಯ ಹಾಗಿಲ್ಲ. ನಾನ್ ನಿನ್ನನ್ ಬಿಟ್ಟೆ ನೋಡು, ನಾನ್ ಮಾವನ್ ಮನೆಗ್ ಹೋದೆ, ಅದಕ್ಕೆ ಇಷ್ಟೆಲ್ಲ ಅನರ್ಥಗಳಾಯ್ತು, ನೀನ್ ಖಂಡಿತ ರಾಜನಾಗ್ಬೇಕು ಅಂತ ಕೇಳ್ಕೊಳ್ತಾನೆ. ಎಷ್ಟೋ ಅಳ್ತಾನೆ, ಎಷ್ಟು ಹೇಳಿದ್ರು ಇಲ್ಲ ಇಲ್ಲ ದಶರಥ ನನಗೆ ಕಾಡಿಗೆಲ್ಲ ರಾಜನಾಗ್ ಮಾಡಿದಾನೆ, ನಿನ್ನ ನಾಡಿಗೆಲ್ಲ ರಾಜ ಮಾಡಿದಾನೆ, ಅದಕ್ಕೆ ನೀನ್ ಆಳ್ಬೇಕು. ಕೊನೆಗೆ ಭರತ ಬೇಡ್ಕೊಳ್ತಾನೆ, ಸಾಧ್ಯವೇ ಇಲ್ಲ, ಈ ಪಾದುಕೆಯನ್ನು ಧರಿಸ್ಕೋ, ಈ ಪಾದುಕೆ ನಿನ್ನ ರೆಪ್ರೆಸೆಂಟ್ ಮಾಡಿ ರಾಜ್ಯವನ್ನ ಆಳ್ಲಿ ಅಂತ ಕೇಳ್ಕೊಳ್ತಾನೆ. ಹಾಗೆ ಒಂದು ಅಳ್ತಾನೆ ಅಂದ್ರೆ ಭರತ ಅಷ್ಟೊಂದು ಅಳ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಶ್ರೀರಾಮ ಮತ್ತೆ ಮುಂದೆ ಪಂಚವಟಿಗೆ ಹೋದಾಗ ಜ್ಞಾಪಿಸ್ಕೊಳ್ತಾನೆ ಲಕ್ಷ್ಮಣನ ಹತ್ರ, ಏ ಲಕ್ಷ್ಮಣ, ಆ ಮಗು ಬಂತು, ಆ ಮಗು ಬಂದ್ಬಿಟ್ಟು ರಾಮ ರಾಮ ಬಾ 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 ಅಂತ ಎಷ್ಟು ಕರೆದ್ರು, ನನ್ ಎಷ್ಟು ಕಲ್ಲು ಹೃದಯ ಇಟ್ಕೊಂಡು ಇಲ್ಲ ನನ್ ಬರಲ್ಲ, ಹೋಗ್ಬೇಕು, ನೀನ್ ಅಲ್ಲಿ ಹೋಗು ಅಂತ ಹೇಳ್ಬಿಟ್ನಲ್ಲ, ಆ ಮಗು ಎಷ್ಟು ಬೇಜಾರ್ ಮಾಡ್ಕೊಂತು ನೋಡಿದ್ಯಾ ಅಂತ ಹಾ 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 ಅಂತ ಬೇಜಾರ್ ಮಾಡ್ಕೊಳ್ತಂತೆ ರಾಮ. ಹೀಗೆ ನಾವು ಭಗವಂತನನ್ನ ಒಂದು ಕ್ಷಣ ಅಗಲಿದ್ರೆ ಆ ಭಗವಂತ ನಮ್ಮನ್ ಬಿಟ್ಟಿದ್ದೀನಲ್ಲ ಅಂತ ಭಗವಂತ ಬೇಜಾರ್ ಮಾಡ್ಕೊಳ್ತಾನಂತೆ. ಈ ವಿಚಾರವಾಗಿ ಆವಾವೆಂಜು ಆರಾಯ್ದು ಅರುಳ್, ಹೇ ನೀನು ಪೇಯ್ ಪೆಣ್ಣೆ ನಾಯಹ ಪೆಣ್ ಪಿಳ್ಳಾಯ್, ನಿನ್ನನ್ ಬಿಟ್ಟು ಭಗವಂತನಿಗೆ ಇರಕ್ಕಾಗಲ್ಲಮ್ಮ, ನಮ್ಮನ್ನೆಲ್ಲ ಬಿಟ್ಟು ಅವನಿಗೆ ಇರಕ್ಕಾಗಲ್ಲ, ಅದಕ್ಕೆ ನಾವೇ ಅವನ ಹತ್ರ ಹೋದ್ರೆ ನಾವು ಬಂದಿದ್ದನ್ನ ನೋಡ್ಬಿಟ್ಟು ಅಯ್ಯೋ ಅಯ್ಯೋ ನಾನ್ ಬರ್ಲಿಲ್ವಲ್ಲ ಮುಂಚೆ, ನೀವ್ ಬಂದ್ಬಿಟ್ರಾ ಅಂತ ಭಗವಂತ ಹೇಳ್ತಾನೆ, ಅದಕ್ಕೆ ಬಾ ನಾವು ಹೋಗೋಣ ಅಂತ ಹೇಳಿದ ತಕ್ಷಣ ಆ ಹೆಣ್ಮಗಳು ಬಂದ್ಬಿಟ್ಲು. ಇವತ್ತಿನ ಪಾಶರದಲ್ಲಿ ತುಂಬಾ ವಿಲಕ್ಷಣವಾದ ಒಂದು ಗೋಪಿಯನ್ನು ಎಬ್ಬಿಸ್ತಾಳೆ. ಅದೇ ಒಂದೊಂದು ಒಂದು ಶ್ರೀ ವೈಷ್ಣವ ಲಕ್ಷಣವನ್ನು ತೋರ್ಸತ್ತೆ. ನಾವು ಶ್ರೀ ವೈಷ್ಣವರು ಅಂದ್ರೆ ಯಾರು ಅಂದ್ರೆ ಈ ಆತ್ಮವೇ ಒಂದು ವೈಷ್ಣವತ್ವ ಇದೆ ಆತ್ಮಗೆ. ಯಾಕಂದ್ರೆ ಭಗವಂತ ವಿಶ್ವಸ್ಯ ಪತಿ, ಅವನು ಲೋಕಕ್ಕೆಲ್ಲ ಅವನು ಭರ್ತ. ಆ ಭರ್ತ ಶ್ರೀಮನ್ ನಾರಾಯಣನ ಪತ್ನಿಯರ ಸ್ಥಾನದಲ್ಲಿ ನಾವಿದೀವಿ. ಅದಕ್ಕೆ ನಾವೆಲ್ಲರೂ ಭಗವಂತನಿಗೆ ಸೇರಿದವರು, ಆ ವಿಷ್ಣುಗೆ ಸೇರಿದವರು ವೈಷ್ಣವರು. ಆ ಶ್ರೀ ಸಂಬಂಧ ಇರೋದ್ರಿಂದ ನಾವೆಲ್ಲರೂ ಶ್ರೀ ವೈಷ್ಣವರು. ಆ ಶ್ರೀ ವೈಷ್ಣವ ಲಕ್ಷಣವನ್ನು ಈ ಹೆಣ್ಣು ಮಗಳಿಗೆ ತೋರಿಸ್ತಾಳೆ. ತೂಮಣಿ ಮಾಡುತ್ತ ಶುತ್ತುಂ ವಿಳಕ್ಕೆರಿಯ ಧೂಪಂ ಕಮಳ ತುಯಿಲ್ ಅಣೈಮೇಲ್ ಕಣ್ವಳರು ಮಾಮಾನ್ ಮಹಳೇ ಅಂತ. ಮಾಮಾನ್ ಮಹಳೇ ಅಂತ ಒಂದು ಹುಡುಗಿನ ಎಬ್ಬಿಸ್ತಾಳೆ. ಆ ಮಾಮಾನ್ ಮಹಳೆ ಎಲ್ಲಿದ್ದಾಳೆ ಅಂತ ಹೇಳಕ್ಕೆಲ್ಲ ಈ ವಿಶೇಷಣಗಳು. ಏನಂದ್ರೆ ಆ ಹುಡುಗಿ ಇದ್ದಾಳಲ್ಲ, ಆ ರೂಮಲ್ಲಿ ಎಲ್ಲ ಸುತ್ತ ಬೆಳಕು ಉರಿತಾ ಇರತ್ತಂತೆ, ದೀಪಗಳು ಎಲ್ಲ ದೀಪ ಉರಿತಾ ಇರತ್ತೆ. ಮತ್ತೆ ನೀನ್ ಹಾಯಾಗಿ ಮಲಗಿದೀಯಲ್ಲಮ್ಮ, ನೀನು ಘಮ ಅಂತ ಧೂಪದ ವಾಸನೆ ಬರ್ತಾ ಇದೆ, ಹೊಗೆ ಬರ್ತಾ ಇಲ್ಲ. ಯಾವಾಗ್ಲೂ ಭಗವಂತನಿಗೆ ನಾವು ಧೂಪವನ್ನು ಸಮರ್ಪಿಸಿದಾಗ ಹೊಗೆ ಜಾಸ್ತಿ ಬರಬಾರ್ದು, ಘಮಘಮಾನ್ ಪರಿಮಳ ಬರ್ಬೇಕು. ಅದನ್ನ ಹೇಳ್ಕೊಡ್ತಾಳೆ ಆಂಡ. ಘಮಘಮಾನ್ ವಾಸನೆ ಎಸ್ದು ಧೂಪ ಹಚ್ಚಿದಂಗೆ
ಆ ಭಗವಂತನ ಹತ್ರ ಹೋಗುವಾಗ ನಾವು ಹತ್ರ ದೀಪವನ್ನಿಡೋದು, ಅವನ ಹತ್ರ ಕರ್ಪೂರವನ್ನಿಡೋದು, ಅವನ ಹತ್ರ ಧೂಪ ಆರತಿಯನ್ನು ಕೊಡೋದು, ಹಾಗೆಲ್ಲ ಮಾಡ್ಬಾರ್ದು. ಭಗವಂತನನ್ನ ನಾವು ಚಿಕ್ಕ ಮಗು ತರ ನೋಡ್ಕೋಬೇಕು. ನಮ್ ಚಿಕ್ಕ ಮಕ್ಕಳಿಗೆ ನಾವೇನ ಉರಿನ್ ತಗೊಂಡ್ ಹೋಗಿ ಹತ್ರ ಕಣ್ ಹತ್ರ ಇಡ್ತೀವ, ಹಾಗೆ ನಿಧಾನಕ್ ನೋಡ್ಕೋಬೇಕು. ಹಾಗೆ ನಿನ್ ರೂಮಲ್ಲೆಲ್ಲ ಹೀಗೆ ಭಗವಂತನ ಪರಿಮಳ ಬರ್ತಾ ಇದೆಯಲ್ಲ ಮಾ ಧೂಪದ, ನೀನ್ ಮಾಮಾನ್ ಮಹಳೇ ಅಂತ ಆಂಡಾಳ್ ಕರೀತಾಳೆ. ಮಾಮಾನ್ ಮಹಳೆ ಅಂದ್ರೆ ನಮ್ಮ ಮಾವನ ಸೋದರ ಮಾವನ ಮಗಳೇ ಅಂತ ಕರೀತಾಳೆ. ಮಣಿಕದವಂ ತಾಳ್ತಿರವಾಯ್, ನೀ ಬಾಗಲನ್ ಸ್ವಲ್ಪ ಓಪನ್ ಮಾಡ್ತೀಯಾ? ಅಂದ್ರೆ ಮಣಿಯಿಂದ ಅಂದ್ರೆ ಮುತ್ತು ಮಣಿಯಿಂದೆಲ್ಲ ಮಾಡಿರುತ್ತಂತೆ, ಎಲ್ಲಾ ಮಾಣಿಕ್ಯ ಮುತ್ತು ರತ್ನ ಎಲ್ಲ ಹೇರಿ ಮಾಡಿರ್ತಾರೆ ಅವಳು ಮನೆನ. ಅದ ನೀನ್ ಸ್ವಲ್ಪ ಬಾಗಲ್ ತೆಗಿತೀಯಾ ಅಂತ ಹೇಳ್ತಾಳೆ. ಅವಳು ಮಾತೇ ಆಡಲ್ಲ. ಪಕ್ಕದಲ್ಲಿ ಅವಳು ಅದ್ ಗ್ಲಾಸ್ ಹೌಸ್ ತರ ಇರತ್ತೆ, ಅದಕ್ಕೆ ಅವಳು ಕಾಣಿಸ್ತಾ ಇರತ್ತೆ. ಅಲ್ಲಿ ಅವಳ ತಾಯಿ ಕೂತಿರ್ತಾರೆ. ಮಾಮೀರ್ ಅಂತ ಕರೀತಾಳೆ. ಮಾಮೀರ್ ಅವಳು ಎಳುಪ್ಪಿರೋ, ನೀವಾದ್ರೂ ಸ್ವಲ್ಪ ಎಬ್ಸಿ, ಅವಳು ಯಾಕೋ ಮಾತಾಡ್ತಾನೇ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಆ ಮಾಮಿಯರ್ ಅವಳನ್ನ ಎಬ್ಸಕ್ ಹೋಗೋಷ್ಟಿಗೆ ಇವಳು ಇನ್ನೊಂದ್ ಮಾತು ಹೇಳ್ಬಿಡ್ತಾಳೆ ಆಂಡಾಳಿ. ಏನಂದ್ರೆ, ಏನು ನಿಮ್ ಮಗಳು ಮಾತಾಡ್ತಾನೆ ಇಲ್ವಲ್ಲ, ಅವಳೇನಾದ್ರೂ ಊಮಯ್ಯ ಅಂದ್ರೆ ಮಾತ್ ಬರಲ್ವಾ ಅವಳಿಗೆ? ಅಂದ್ರಿ ಶೆವಿಡೋ, ಕಿವಿ ಕೇಳ್ಸಲ್ವಾ? ನಾವ್ ಮಾಕು ಕರಿತಾ ಇದ್ರೆ ಆನ್ಸರು ಮಾಡ್ತಾ ಇಲ್ಲ, ಏನು ರಿಯಾಕ್ಟು ಮಾಡ್ತಾ ಇಲ್ಲ, ಇನ್ ಕಿವಿ ಕೇಳಿಸ್ತಾ ಇಲ್ವಾ? ಮಂದಿರ ಪಟ್ಟಾಳೋ, ಏನಾದ್ರೂ ನೀವು ಮಂತ್ರ ಚುಮುಕಿಸ್ಬಿಟ್ಟಿದ್ದೀರಾ, ಪೌಡರ್ ಹಾಕ್ಬಿಟ್ಟಿದಾರಾ ಈ ರೀತಿ ಅವಳು ಮಾತಾಡದೆ ಇರಕ್ಕೆ? ಮಾಮ ಅದಕ್ಕೆ ಓಹೋ ಒಂದ್ ಉಪಾಯ ಗೊತ್ತು, ಅವಳು ಎಳ್ಬಸ್ಬೇಕು ಅಂದ್ರೆ ದೇವ್ರ ಹೆಸರು ಹೇಳಿದ್ರೆ ಹೇಳ್ತಾಳೆ ನೋಡಿ. 3 ಹೆಸರು ಹೇಳ್ತಾಳೆ ಆಂಡ. ಮಾಮಾಯನ್ ಮಾಧವನ್ ವೈಹುಂದನ್ ಎಂಜೆಂಜ್ ನಾಮಂ ಫಲವಂ ನವೀಂದ್ರ. ಆ 3 ಹೆಸರನ್ನ ಹೇಳಿ ಅವ ತಕ್ಷಣ ಅವಳು ಹೇಳ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಆ 3 ಹೆಸರನ್ನ ಹೇಳಿದ ತಕ್ಷಣ ಆ ಗೋಪಿಕಾಸ್ತ್ರೀ ಎದ್ದು ಬಂದ್ಬಿಡ್ತಾಳಂತೆ ಆಂಡಾಳ್ ಗೋಷ್ಠಿಗೆ. ನೋಡಿ, ಇವಾಗ ಈ ಪಾಶುರವನ್ನು ತುಂಬಾ ವಿಶೇಷವಾದ ಅರ್ಥಗಳು ಹೇಳ್ತಾರೆ. ನಮಗೇನಾದ್ರೂ ವಿಶೇಷವಾದ ಅರ್ಥ ಕಾಣಿಸ್ತಾ ಇದ್ರ ನೋಡಿದ್ರೆ, ಏನಪ್ಪಾ ಕಿವಿ ಕೇಳ್ಸಲ್ಲ, ಮಾತಾಡಕ್ ಬರಲ್ಲ, ಏನಾದ್ರೂ ಮಂತ್ರ ಚುಮುಕ್ಸಿದ್ದಾರೆ ಅಂತ, ಇದ್ರಲ್ಲಿ ಏನ್ ವಿಶೇಷ ಅರ್ಥ? ಆಂಡಾಳ್ ಹೀಗೆ ಆರ್ಡಿನರಿ ಆಗಿ ಮಾತಾಡಕ್ ಬಂದಿಲ್ಲ, ವೇದಾಂತ ಅರ್ಥಗಳನ್ನೆಲ್ಲ ಹೇಳಕ್ ಬಂದಿದ್ದಾರೆ. ಏಕೆಂದ್ರೆ ಮಕ್ಳಿಗೆ ಒಂದು ಔಷಧಿ ಕೊಡ್ಬೇಕು ಅಂದ್ರೆ ಅವ್ರು ಕಹಿಯಾದ ಔಷಧಿ ಕೊಡಕ್ ಏನ್ ಮಾಡ್ತಾರೆ? ಒಂದ್ ಸ್ವೀಟ್ ಪ್ಯಾಕಿಂಗ್ ಹಾಕೊಡ್ತಾರಲ್ವಾ? ಅದೇ ರೀತಿ ಆಂಡಾಳ್ ನಮಗ್ ಕಷ್ಟವಾದ ವಿಚಾರಗಳನ್ನೆಲ್ಲ ಅದನ್ನು ಸ್ವೀಟು ಇದು ಸ್ವೀಟು 2 ಸ್ವೀಟ್ ಪ್ಯಾಕ್ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಅದನ್ನೆಲ್ಲ ಅರ್ಥವನ್ನು ನಮಗ್ ತಿಳಿಸಕ್ಕೆ ಒಬ್ರು ಆಚಾರ್ಯರು ಬೇಕು. ಆ ಆಚಾರ್ಯರ ಸ್ವಾಮಿ ರಾಮಾನುಜಾಚಾರ್ಯರ ಶಿಷ್ಯರಾದ ಪ್ರತಿ ದಿವಸ ಹೇಳಿದ್ರು ನಮಗ್ ಒಳ್ಳೇದೇನೆ. ಅವ್ರ ಹೆಸರುಗಳು ಕೇಳ್ತಾ ಇದ್ರೇನೆ ಈ ಅರ್ಥಗಳೆಲ್ಲ ನಮಗೆ ಜ್ಞಾನೋದಯ ಆಗತ್ತೋ ಏನೋ. ಏನಂದ್ರೆ ಪೆರಿಯವಾಚಾನ್ ಪಿಳ್ಳೈ, ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ, ಸ್ವಾಮಿ ಅழகிய மணவாள பெருமாள் நாயனார், ಸ್ವಾಮಿ ಆಯ್ ಜನನ್ಯಾಚಾರ್ಯರ್, ಸ್ವಾಮಿ ಪ್ರತಿವಾದಿ ಭಯಂಕರಂ ಅಣ್ಣಂಗರಾಚಾರ್ಯರ್, ಸ್ವಾಮಿ ದೊಡ್ಡಯ್ಯಾಚಾರ್ಯರ್ ಸ್ವಾಮಿ ಹಾಗೂ ವಾನಮಾಮಲೈಜಿಯರ್, ಇವರೆಲ್ಲ ಒಂದ್ ಅರ್ಥ ಸುರಿಸಿದ್ದಾರೆ. ಎಷ್ಟೆಷ್ಟೋ ಬುಕ್ಸ್ ಬರೆದ್ ಬಿಟ್ಟಿದ್ದಾರೆ ತಿರುಪ್ಪಾವೈ ಅರ್ಥಕ್ಕೆ. ಆ ಅರ್ಥವನ್ನ ನಾವು 10 ನಿಮಿಷದಲ್ಲಿ ಅನುಭವಿಸಕ್ ಆಗತ್ತಾ? ಇದೇನಂದ್ರೆ ನಾವು ಸುಮ್ನೆ ದೂರ ನಿಂತ್ಕೊಂಡು ಇದು ಸಮುದ್ರ ಅಂತ ಹೇಳ್ಬಹುದು. ಆ ಸಮುದ್ರದಲ್ಲಿ ನಾವು ಈಜಿ ಸಂತೋಷ ಪಡ್ಬೇಕು ಅಂದ್ರೆ ಪ್ರತಿ ವರ್ಷವೂ ತಿರುಪ್ಪಾವೈ ಉಪನ್ಯಾಸ ನಡೆಯುತ್ತೆ ಧನುರ್ಮಾಸದಲ್ಲಿ. ಅದನ್ನ ಎಲ್ರೂ ಕೇಳ್ಬೇಕು. ಎಲ್ಲಾ ಲ್ಯಾಂಗ್ವೇಜಸ್ಲೂ ಸಿಗತ್ತೆ, ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ಎಲ್ರೂ ದಯವಿಟ್ಟು ಅದನ್ನ ಕೇಳ್ಬೇಕು. ಇವಿಗೆ ಈ ಪಾಶುರದಲ್ಲಿ ಆಂಡಾಳ್ ಶರಣಾಗತಿ ಶಾಸ್ತ್ರವನ್ನು ತೋರಿಸ್ತಾ ಇದ್ದಾಳೆ. ಎಲ್ಲಿಪ್ಪ ಆಂಡಾಳ್ ಇದು ಶರಣಾಗತಿ ಮಾಡ್ದಂಗೆನೆ ತೋರಿಸ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಆ ಹುಡುಗಿ ಇದ್ದಾಳಲ್ಲ ಅದು ಆಂಡಾಳಿನ ಬಿಂಬ. ಆಂಡಾಳೆ 10 ಜನ ಭಾಗವತರು ಎಬ್ಬಿಸ್ತಾ ಇದ್ರು, ಆ ಮೆಂಟಲ್ ಇದು ನಡೀತಾ ಇದೆಯಲ್ಲ, ಏನೇನೋ ವೇವ್ಸ್ ಅದೆಲ್ಲ ನಡೀತಾ ಇರೋದು ಆಂಡಾಳ್ ಮನಸ್ಸಲ್ಲಿ ಇರೋದು. ಆ ಹುಡುಗಿ ಭಗವಂತನಿಗೆ ಶರಣಾಗತಿ ಮಾಡಿದಾಳೆ. ಈ ಶರಣಾಗತಿ ಶಾಸ್ತ್ರದಲ್ಲಿ ಏನಂದ್ರೆ, ಭಗವಂತ ನೀನೇ ನನಗ್ ಉಪಾಯ, ನೀನೇ ಗತಿ, ನೀನೇ ನನಗ್ ದಾರಿ, ಸರಿ ನೀನೇ ನನಗೆ ನಿನ್ನನ್ನ ಸೇರಕ್ಕೆ ನೀನೇ ದಾರಿ ಅಂತ ಹೇಳುವಂತಹ ಒಂದು ಮಾತು. ಅಂದ್ರೆ ಅದನ್ನ ಸಂಸ್ಕೃತದಲ್ಲಿ ಒಂದು ಫೇಮಸ್ ಶ್ಲೋಕ ಇದೆ. ಅಂದ್ರೆ ತ್ವಮೇವ ಉಪಾಯ ಭೂತೋ ಮೇ ಭವ ಇತಿ ಪ್ರಾರ್ಥನಾ ಮತಿ ಶರಣಾಗತಿ ಅಂತಾರೆ. ನೀನೇ ನನ್ನ ಉಪಾಯ ಅಂದ್ರೆ ನೀನೇ ನನಗೆ ಯು ಆರ್ ದ ಮೀನ್ಸ್ ಟು ಅಟೈನ್ ಯು ಅಂತ. ಸೊ ಭಗವಂತನೋ ಮಾಮೇಕಂ ಶರಣವ್ರಜ ಅಂತ ಹೇಳಿಲ್ವಾ ಚರ್ಮ ಶ್ಲೋಕದಲ್ಲಿ? ಅದೇ ಮಾತು ಈ ಹುಡುಗಿ ಹೇಳ್ತಾ ಇದ್ದಾಳೆ. ಏನಂದ್ರೆ ನಾವೆಲ್ಲ ಆತ್ಮ ಭಗವಂತನಿಗೆ ಶೇಷಪಟ್ಟವರು. ಶೇಷ ಅಂದ್ರೆ ದಾಸರು. ಆ ಶೇಷಪಟ್ಟ ಆತ್ಮ ಏನ್ ಮಾಡತ್ತೆ ಅಂದ್ರೆ, ನಾವೆಲ್ಲ ಭಗವಂತ ನಾನ್ ನಿನಗ್ ದಾಸ ಅಂತ ಹೇಳ್ತೀವಿ. ಸರಿ, ನಾನು ಯಾವ್ದಾದ್ರು ಮನೆಗೆ ಹೋಗ್ಬಿಟ್ಟು ಯಾರಾದ್ರೂ ಹೆಲ್ಪರ್ಸ್ ಬರ್ತಾರೆ, ನೀವ್ ಹೇಳ್ದಂಗ್ ಮಾತು ಕೇಳ್ತೀವಿ ಅಂತ ಹೇಳ್ತಾರೆ. ಸರಿ, ನಾನ್ ನಿಮಗ್ ದಾಸರು ಅಂತ ಹೇಳ್ತಾರೆ.
ಸರಿ, ಮತ್ತೆ ದಾಸರು ಅಂತ ಹೇಳಿದ್ಮೇಲೆ ಕೈ ಕೊಟ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಸ್ವಲ್ಪ ಕಾಫಿ ಕೊಡಿ, ತಿಂಡಿ ಕೊಡಿ ಅಂತೆಲ್ಲ ಹೇಳ್ಬೇಕಾ? ಅಥವಾ ಏನಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೆಲಸ ಮಾಡ್ಬೇಕಾ? ಹಾಗೆ ನಾವು ಭಗವಂತನಿಗೆ ದಾಸ ಅಂತ ಹೇಳ್ಕೊಂಡು ತಲೆ ಎತ್ಕೊಂಡು ತಿರ್ಗದಕ್ಕಲ್ಲ, ಭಗವಂತನಿಗೆ ಸೇವೆ ಮಾಡ್ಬೇಕು. ಮತ್ತೆ ಭಗವಂತನಿಗೆ ಸಂತೋಷ ಆಗುವಂತಹ ಸೇವೆ ಮಾಡ್ಬೇಕು ಅಂದ್ರೆ ಅವನ ಪ್ರಿಯವಾದವರಿದಾರಲ್ಲ ಭಾಗವತರು, ಅವ್ರಿಗೆ ಸೇವೆ ಮಾಡ್ಬೇಕು. ಭಾಗವತ ಸೇವೆ ಮಾಡಿದ್ರೆ ಅದೇ ಶೇಷತ್ವ, ಅದು ದಾಸ್ಯತ್ವ ಅಲ್ಲಿ ಕಂಪ್ಲೀಟ್ ಆಗೋದು. ಇದು ಶೇಷತ್ವ ಅಂತ ಒಂದ್ ವಿಷಯ ಹೇಳಿದ್ವಿ. ಇನ್ನೊಂದಿದೆ, ಅದು ಪಾರತಂತ್ರ್ಯ ಅಂತ. ಪಾರತಂತ್ರ್ಯ ಅಂದ್ರೆ ಭಗವಂತ ಹೇಗ್ ಆಸೆ ಪಡ್ತಾನೋ ಆ ರೀತಿ ನಾವು ಇರ್ಬೇಕು. ಇದಕ್ಕೆ ಏನಾದ್ರು ಎಕ್ಸಾಂಪಲ್ ಹೇಳ್ತೀರಾ ಅಂತ ಕೇಳಿದ್ರೆ ಇಬ್ರು ಎಕ್ಸಾಂಪಲ್. ಮತ್ತೆ ನಾವು ಎಲ್ಲಿ ಹೋಗ್ಬೇಕು? ಶ್ರೀರಾಮಾಯಣ. ಶ್ರೀರಾಮಾಯಣದಲ್ಲಿ ಶೇಷತ್ವವನ್ನು ಅದನ್ನ ಪ್ರದರ್ಶನ ತೋರಿಸಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಲಕ್ಷ್ಮಣ ಸ್ವಾಮಿ. ಲಕ್ಷ್ಮಣ ಅವ್ರೇನಂದ್ರೆ, ಲಕ್ಷ್ಮಣ ಶ್ರೀರಾಮ ಕಾಡಿಗೆ ಹೊರಟಿದ ತಕ್ಷಣ ತಾನ್ ಕಾಡಿಗೆ ಹೊರಟ್ಬಿಡ್ತಾನೆ. ನಾನು ಅಹಂ ಸರ್ವಂ ಕರಿಷ್ಯಾಮಿ, ನಾನು ಎಲ್ಲಾನು ಕೆಲ್ಸ ಮಾಡ್ತೀನಿ, ನೀನ್ ಎದ್ದಿದ್ದಾಗ್ಲೂ ಕೆಲ್ಸ ನಿನಗ್ ಸೇವೆ ಮಾಡ್ತೀನಿ, ನೀನ್ ಮಲಗಿದ್ದಾಗ್ಲೂ ಸೇವೆ ಮಾಡ್ತೀನಿ ಅಂತ ಲಕ್ಷ್ಮಣ 14 ವರ್ಷ ಉಣ್ಣಾದೆ ಉರುಂಗಾದೆ ಅಂತ ಹೇಳ್ತಾರೆ. ಅವನು ಊಟನೂ ಮಾಡ್ಲಿಲ್ಲ, ನಿದ್ದೆನೂ ಮಾಡ್ಲಿಲ್ಲ. ಇಂತಹ ಸೇವೆ ನಮಗ್ ಮಾಡಕ್ ಸಾಧ್ಯನಾ? ನಾವು 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಭಗವಂತನ ಸೇವೆ ಮಾಡಿ ಅಂತಾನೆ ಅವ್ರು ಹೇಳೋದು. ನಾವು ಅದನ್ನು ಕೆಲವರು ನಾವು ಬಿಟ್ಬಿಡ್ತೀವಿ. ಹಾಗೆ ಲಕ್ಷ್ಮಣ ಸ್ವಾಮಿ 14 ವರ್ಷ ಅಷ್ಟು ಸೇವೆ ಮಾಡಿದ್ರಂತೆ ಭಗವಂತನಿಗೆ. ಆದ್ರೆ ಇದ್ರಲ್ಲಿ ಒಂದ್ ವಿಶೇಷ ಏನಂತ ಹೇಳಿದ್ರೆ, ಶ್ರೀರಾಮ ಕಾಡಿಗೆ ಹೊರಟಾಗ ಲಕ್ಷ್ಮಣ ಬಂದ್ ನಿಂತ್ಬಿಡ್ತಾನೆ, ನಾನು ಬರ್ತೀನಿ ನಿನ್ ಜೊತೆ ಅಂತ. ಅವಾಗ ಶ್ರೀರಾಮ ಹೇಳ್ತಾನೆ, ಲಕ್ಷ್ಮಣ ನೋಡು, ಭರತ ಶತ್ರುಘ್ನರು ಇಲ್ಲಿ ತಂದೆ ತಾಯಿ ಪಕ್ಕದಲ್ಲಿ ಇಲ್ಲ, ಈ ಟೈಮ್ನಲ್ಲಿ ನೀನ್ ನನ್ ಜೊತೆ ಕಾಡಿಗೆ ಬಂದ್ಬಿಟ್ರೆ ತಂದೆ ತಾಯಿನ ಯಾರಪ್ಪ ನೋಡ್ಕೊಳ್ತಾರೆ, ನೀನ್ ಇಲ್ಲೇ ಇರು, ಇಲ್ಲಿದ್ದು ಇವ್ರ ಸೇವೆ ಮಾಡು ಅಂತ ಹೇಳ್ತಾನೆ ಶ್ರೀರಾಮ. ಅವಾಗ ಲಕ್ಷ್ಮಣನಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ಶ್ರೀರಾಮ, ನಾನ್ ನಿನ್ ಜೊತೆ ಬಂದೇ ಬರ್ತೀನಿ ಅಂತ ಹಠ ಮಾಡಿ ಅಮ್ಮನವರಿಗೆ ಕೇಳ್ಕೊಳ್ದೆ, ಅಮ್ಮ ನೀನ್ ರೆಕಮೆಂಡ್ ಮಾಡಮ್ಮ, ಸ್ವಲ್ಪ ನನ್ನ ಕರ್ಕೊಂಡು ಹೋಗ್ಲಿ ರಾಮ ಅಂತ ಹೇಳಿ ಸರಿ ಸೀತೆ ಪುರುಷಕಾರ ಮಾಡಿ ಆಮೇಲೆ ಲಕ್ಷ್ಮಣ ಕಾಡಿಗೆ ಬರ್ತಾನೆ ರಾಮನ್ ಜೊತೆ. ಆದ್ರೆ ಇನ್ನೊಂದು ನೋಡಿ, ಇದು ಶೇಷತ್ವಕ್ಕೆ ಇದು ಎಕ್ಸಾಂಪಲ್. ಪಾರತಂತ್ರ್ಯಕ್ಕೆ ಏನಪ್ಪಾ ಅಂದ್ರೆ ಭರತ. ಆ ಭರತನಿಗೆ ಶ್ರೀರಾಮನ್ ಜೊತೆ ಬರ್ಲಿಲ್ಲ ಅವನು. ಆದ್ರೆ ಶ್ರೀರಾಮ ಹೇಳ್ದ, ಓ ಭರತ, ನೀನು ಕಾಡಿಗೆ ಬರ್ಬೇಡ, ಈ 14 ವರ್ಷನೂ ನೀನ್ ಪಾದುಕೆನ ಇಟ್ಕೊಂಡು ರಾಜ್ಯವನ್ನ ಆಳು ಅಂತ ಹೇಳ್ತಾನೆ. ಭರತನಿಗೆ ಏನ್ ಆಸೆ ಇಲ್ವಾ ರಾಮನ್ ಪಕ್ಕ ಬರ್ಬೇಕು ಅಂತ, ರಾಮನಿಗೆ ಸೇವೆ ಮಾಡ್ಬೇಕು ಅಂತ? ಆದ್ರೆ ಶ್ರೀರಾಮನ ಮಾತ್ ಕೇಳ್ಬೇಕು ಅಂದ್ರೆ ರಾಮನ್ ಜೊತೆ ಬರ್ದೆ ಅಲ್ಲಿ ಆ ರಾಜ್ಯದಲ್ಲೇ ಇದ್ದು ಸೇವೆ ಮಾಡೋದೇ ಶ್ರೀರಾಮನ ಇಷ್ಟ. ಆದ್ರಿಂದ ಭರತನಿಗೆ ಸ್ವರೂಪ ಪಾರತಂತ್ರ್ಯ ಅಂತ. ಸೊ ಶೇಷತ್ವ ಪಾರತಂತ್ರ್ಯ ಎರಡು. ಒಂದು ಹಠ ಮಾಡ್ಕೊಂಡು ನಿನಗ್ ಸೇವೆ ಮಾಡ್ತೀನಿ ಅಂತ ಬಂದಿದ್ ಲಕ್ಷ್ಮಣ, ಒಂದು ರಾಮ ಹೇಗ್ ಹೇಳ್ತಾನೋ ಹಾಗೆ ಮಾತ್ ಕೇಳ್ತೀನಿ ಅನ್ನೋದು ಭರತ. ಸೊ ಹೀಗೆ ಶೇಷತ್ವ ಪಾರತಂತ್ರ್ಯ. ಈ ಹುಡುಗಿ ನಾವು ತೂಮಣಿ ಮಾಡುತ್ತೆ ಎಂಬ ಪಾಶುರದಲ್ಲಿ ಅನುಭವಿಸ್ತೀವಲ್ಲ, ಈ ಹುಡುಗಿ ಏನ್ ಸ್ವರೂಪ ಅಂತ ಹೇಳಿದ್ರೆ ಅವಳಿಗೆ ಪಾರತಂತ್ರ್ಯ. ಆ ಭಗವಂತನೇ ಬಂದು ನನ್ನನ್ನು ಕಾಪಾಡ್ಲಿ, ನಾನಾಗಿ ಅವನ ಹತ್ರ ಹೋಗಲ್ಲ, ನಾನ್ ಅವನೇ ರಕ್ಷಕ ಅಂತ ಸುಮ್ನೆ ಇದ್ಬಿಟ್ಟಿದೀನಿ, ಅವನ್ ಬಂದ್ ನನ್ನನ್ನು ಕಾಪಾಡಿದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಇದಕ್ಕೆ ಇನ್ನೊಂದು ಒಂದು ಫೇಮಸ್ ಎಕ್ಸಾಂಪಲ್ ಏನಂದ್ರೆ ಸೀತಾ ಮಾತಾ ಅಲ್ಲಿ ಅಶೋಕವನದಲ್ಲಿ ಅವಳು ಕಾಯ್ತಾ ಇರ್ತಾಳೆ 10 ತಿಂಗಳು. ಸೀತೆಗೆ ತನ್ನನ್ನು ತಾನು ಕಾಪಾಡ್ಕೊಳಕ್ ಶಕ್ತಿ ಇತ್ತು. ಯಾಕೆಂದ್ರೆ ಹನುಮಂತನ ಬಾಲಕ್ಕೆ ಬೆಂಕಿ ಹಾಕಕ್ಕೆ ರಾವಣ ಆಜ್ಞೆ ಮಾಡ್ದ. ಅವಾಗ ಬೆಂಕಿ ಸುಡ್ತಾ ಇರತ್ತೆ ಲಕ್ಷ್ಮಣನ್ ಬಾಲಕ್ಕೆ, ಸುಡಕ್ ಶುರು ಮಾಡ್ಬೇಕು ಅಷ್ಟೊಳಿಗೆ ಹನುಮಂತನಿಗೆ ಬಾಲ ಸುಡಕ್ಕೆ ಶುರು ಮಾಡ್ಬೇಕು ಅಷ್ಟೊಳಿಗೆ ಸೀತಾ ಮಾತಾ ಆ ಅಗ್ನಿ ದೇವನ್ ಕೇಳ್ಕೊಂಡು, ಏನಪ್ಪಾ ನೀನು ಅವನಿಗೇನು ಉಷ್ಣ ತಗಲ್ಸ್ಬೇಡ, ತನ್ನ ಶೀತಳವಾಗಿರು ಅಂತ ಹೇಳಿದ ತಕ್ಷಣ ಆಂಜನೇಯನಿಗೆ ಏನು ಸುಡ್ಲೇ ಇಲ್ವಂತೆ, ಅದು ಆ ಬೆಂಕಿ ತಾಪನೇ ಬರ್ಲಿಲ್ಲ. ಹೀಗೆ ಆಂಜನೇಯನಿಗೆ ಬೆಂಕಿ ಏನು ಮಾಡದೆ ಇರ್ಲಿ ಅಂತ ಹೇಳೋಳು ಸೀತಾಮಾತೆಗೆ ರಾವಣನ ಭಸ್ಮೀಭವ ಅಂತ ಹೇಳಕ್ 1 ನಿಮಿಷ ರಾವಣ ಸುಟ್ಟು ಬೂದಿ ಆಗ್ಬಿಡ್ತಿದ್ದ. ಆದ್ರೆ ಸೀತೆ ಹಾಗೆ ಮಾಡ್ಲಿಲ್ಲ. ಯಾಕೆಂದ್ರೆ ತಾನು ಶ್ರೀರಾಮನ ವಸ್ತು, ರಾಮನ ಸೊತ್ತು, ರಾಮನಿಗೆ ಸೇರಿದವಳು. ರಾಮನ ಸೊತ್ತನ್ನು ಯಾರು ಕಾಪಾಡ್ಕೋಬೇಕು? ಶ್ರೀರಾಮನೇ ಬಂದು ಕಾಪಾಡ್ಕೋಬೇಕು. ರಾಮ ಕಾಪಾಡ್ಕೊಂಡ್ರೇನೆ ಅವನ್ ಬಂದು ಅವನ ಪ್ರತಾಪದಿಂದ ಅವನ ಶೌರ್ಯದಿಂದ ಈ ರಾವಣಾದಿ ರಾಕ್ಷಸರನ್ನೆಲ್ಲ ಮುಗಿಸಿ ತನ್ನನ್ನು ಕಾಪಾಡಿದ್ರೆ ರಾಮನ ಕೀರ್ತಿಗೆ ಮಹಿಮೆ ಅನ್ನೋಕ್ಕೋಸ್ಕರ ತಾನು ಸೀತೈ ಸ್ವಶಕ್ತಿಯೇ ವಿಟ್ಟಾಳ್ ಅಂತ ಹೇಳ್ತಾಳೆ. ತನ್ನ ಶಕ್ತಿ ತಾನೇನು ತನ್ನ ಕಾಪಾಡ್ಕೊಳಿಕ್ಕೆ ತಾನೇನು ಮಾಡ್ಲಿಲ್ಲ. ಸೊ ಇದರಿಂದ ಸೀತಾ ಮಾತೆ ವೈಭವ ಅದು ಪಾರತಂತ್ರ್ಯ ಸ್ವರೂಪ ಅನ್ನೋದು ಗೊತ್ತಾಗತ್ತೆ. ಆಂಡಾಳ್ ಮಾತೆ ಮಾಮಾನ್ ಮಹಳೆ ಅಂತ ಹೇಳಿದ್ದಕ್ಕೆ ಅವಳು ಗೋಕುಲದಲ್ಲಿ ತನಗೆ ದೇಹ ಬಂಧು ಒಬ್ಳನ್ನ ಆಸೆ ಪಟ್ಲಂತೆ. ಅಲ್ಲಿ ದೇಹ ಬಂಧು ಅಂದ್ರೆ ನಾವು
ನಮ್ಮ ಜೊತೆಲೆಲ್ಲ ಇರ್ತೀವಲ್ಲ ನಮ್ಮ ಬಂಧುಗಳು ಅಂತ ಅನ್ಕೊಂಡಿದೀವಲ್ಲ, ಅವರೆಲ್ಲ ಭಗವದ್ ವಿಷಯದಲ್ಲಿ ಭಾಗವತರ ವಿಷಯದಲ್ಲಿ ಆಸೆಯನ್ನು ತೋರ್ಸಿದ್ರೆ ಅವರು ನಮ್ ಬಂಧುಗಳು ಅಂತ ನಾವ್ ಆಕ್ಸೆಪ್ಟ್ ಮಾಡ್ಬೇಕಂತೆ. ಯಾರಾದ್ರೂ ಮಕ್ಕಳು ಇವತ್ತು ಎಕ್ಸಾಮು, ಅಮ್ಮ ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬರ್ತೀನಿ ಮಾ ಅಂತ ಆ ಹುಡುಗ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ತಂದೆ ತಾಯಿ, ಏನೋ ದೇವಸ್ಥಾನ, ಸುಮ್ನೆ ಇಲ್ಲೇ ಇರು, ದೇವಸ್ಥಾನಕ್ಕೆ ಏನ್ ಹೋಗ್ಬೇಕಾಗಿಲ್ಲ, ಅದಕ್ ಬದಲಾಗಿ ಸ್ವಲ್ಪ ಓದ್ಕೋ ಅಂತ ಹೇಳಿದ್ರೆ ಅಂತ ತಂದೆ ತಾಯಿನ ಆಧರಿಸ್ಬೇಕಾಗಿಲ್ಲ ಮಕ್ಕಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಭಗವಂತನ ಸೇವೆ ಮಾಡ್ಬೇಕು, ಅವನನ್ನ ಪ್ರೀತಿ ಮಾಡಿ ಅವನ ಆಶೀರ್ವಾದ ತಗೊಳ್ಬೇಕು ಅಂತ ತಂದೆ ತಾಯಿ ತಪ್ಸಿದ್ರಲ್ಲ, ತಾವ್ ಸರಿನಾ? ಅದು ತಪ್ಪು. ಹಾಗೆ ತಂದೆ ತಾಯಿ ಮಕ್ಕಳನ್ನ ಬನ್ನಿ ದೇವಸ್ಥಾನಕ್ ಹೋಗೋಣ ಬನ್ನಿ ಅಂತ ಕೇಳಿದಾಗ ಮಕ್ಕಳು ನಾವು ಬರಲ್ಲ, ನಿನ್ ಪಾಡಿಗೆ ನೀನ್ ನೋಡ್ಕೊ, ನಮಗ್ ಬೇರೆ ಆಕ್ಟಿವಿಟಿ ಇದೆ, ನಾನು ಎಲ್ಲೋ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ರೆ ಅಂತಹ ಮಕ್ಕಳು ನಮಗ್ ತ್ಯಾಜ್ಯರು ಅಂತ ಹೇಳ್ತಾರೆ. ಇವರನ್ನೆಲ್ಲ ಏನಂತ ಕರೀತಾರೆ? ಆಭಾಸ ಬಂಧುಗಳು ಅಂತ ಹೇಳ್ತಾರೆ. ಯಾವುದೋ ಒಂದು ಋಣದ ಕರ್ಮವಶ್ಯದಿಂದ ನಮಗೆ ಬಂಧುಗಳಾಗಿರ್ತಾರೆ, ಆದ್ರೆ ಇವರೆಲ್ಲ ನಮಗ್ ನಿಜವಾದ ಬಂಧುಗಳಂತೆ. ನಿಜವಾದ ಬಂಧು ಯಾರು ಅಂದ್ರೆ ಶ್ರೀಮನ್ ನಾರಾಯಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಗುರುಶ್ಚ ಬಂಧುತ್ವಮೇವ ಅಂತೆಲ್ಲ ಒಂದ್ ಶ್ಲೋಕ ಇದೆ, ಅಲ್ಲಿ ಸ್ವಲ್ಪ ಸರಿಯಾಗಿ ಬರ್ಲಿಲ್ಲ ಆ ಶ್ಲೋಕ. ಆ ಶ್ಲೋಕದ ಪ್ರಕಾರ ಭಗವಂತನೇ ತಂದೆ ತಾಯಿ ಗುರು ಎಲ್ಲ ದೈವ ಎಲ್ಲ ಅವನ. ಅದೇ ರೀತಿ ಶೇಲೈ ಕಣ್ಣಿಯரும் ನನ್ ಮಕ್ಕಳು ಮೇಲಾ ತಾಯಿ ತಂದೆಯரும் ಅವರೇ ಇನಿ ಯಾವಾರೇ ಅಂತ ಸ್ವಾಮಿ ನಮ್ಮಾಳ್ವಾರ್ ಹೇಳಿದ್ದಾರೆ. ಹೀಗೆ ನಾವು ತಂದೆ ತಾಯಿ ನಮ್ಮನ್ನ ರಕ್ಷಿಸ್ತಾರ ಅಂತ ಕೇಳಿದ್ರೆ, ನೀವು ಪ್ರಹ್ಲಾದನ್ ಕಥೆ ಕೇಳಿದೀರಾ? ಪ್ರಹ್ಲಾದನ್ನ ಹಿರಣ್ಯಕಶಿಪು ರಕ್ಷಿಸ್ಲಿಲ್ಲ. ಒಂದು ಅಣ್ಣ ತಮ್ಮನ್ ರಕ್ಷಿಸ್ತಾನ ಅಂದ್ರೆ ವಿಭೀಷಣ ತಮ್ಮ ಅವನನ್ನ ರಾವಣ ರಕ್ಷಿಸ್ಲಿಲ್ಲ. ತಾಯಿ ರಕ್ಷಿಸ್ತಾಳೆ ಅಂತ ಹೇಳಿದಕ್ಕೆ ಯಾರು? ರಾಮನ್ ತಾಯಿ ಕೈಕೇಯಿ, ಅವಳು ರಾಮನ್ ರಕ್ಷಿಸಿದ್ಲಾ? ಕಾಡುಗ್ ಹೋಗ್ 14 ವರ್ಷ ಅಂತ ಹೇಳಿದ್ಲು. ಸರಿ, ಗಂಡ ನಮ್ ರಕ್ಷಕ ಅಂತ ಹೇಳಿಕೊಳ್ಳೋಣ ಅಂತ ಹೇಳಿದ್ರೆ ದ್ರೌಪದಿಗೆ ವಸ್ತ್ರಾಪಹರಣ ಆಗ್ತಿದ್ದಾಗ, ಮಾನಭಂಗ ಆಗ್ತಿದ್ದಾಗ ಆ ಪಂಚ ಪಾಂಡವರು ರಕ್ಷಿಸ್ಲಿಲ್ಲ. ಹೀಗೆ ತಂದೆ ತಾಯಿ ಬಂಧುಗಳು ಯಾರು ರಕ್ಷಿಸೋನ್ ಯಾವನು ಅಂದ್ರೆ ಏಕೈಕ ಬಂಧು ಶ್ರೀಮನ್ ನಾರಾಯಣ. ಆ ಶ್ರೀಮನ್ ನಾರಾಯಣನನ್ನು ನಾವು ಆಶ್ರಯಿಸ್ಬೇಕು. ಹಾಗೆ ಆ ಶರಣಾಗತಿ ಮಾಡಕ್ ಈ ಹುಡುಗಿ ಊಮಯೋ ಶರಣಾಗತಿ ಮಾಡ್ಬಿಟ್ಟಿದ್ದಾಳೆ. ಊಮಯೋ ಅಂತ ಹೇಳಿದ್ರೆ ಅವಳು ಕರಿತಾ ಇದ್ದಾಳೆ. ಶರಣಾಗತಿ ಮಾಡದ್ಮೇಲೆ ನಾವು ಪರ ನಿಂದನೆ ಮಾಡಬಾರ್ದಂತೆ. ಯಾರಾದ್ರೂ ನಾವು ಊಮೆ ಅಂದ್ರೆ ಬಾಯಿ ಮುಚ್ಕೊಂಡ್ ಬಿಡ್ಬೇಕು. ಏನಾದ್ರೂ ಚೆನ್ನಾಗಿರೋ ವಿಷಯ ನಡೀತಾ ಇಲ್ಲ, ನಮಗ್ ಇಷ್ಟ ಇಲ್ಲ, ಗಾಸಿಪ್ ವಿಚಾರ ನಡೀತಾ ಇದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ಬಾರ್ದು, ಬಾಯಿ ಮುಚ್ಕೊಂಡ್ ಬಿಡ್ಬೇಕು. ಅದಕ್ಕೆ ಅವಳು ನಿನ್ಗೇನು ಬಾಯಿ ಮಾತು ಬರಲ್ವಾ ಅಂತ ಹೇಳ್ತಾಳೆ. ಅಂದ್ರಿಶ ಬಿಡೋ, ಕಿವಿ ಕೇಳಿಸ್ತಾ ಇಲ್ವಾ ಅಂದ್ರೆ ಎಲ್ಲಾದ್ರೂ ಕೆಟ್ಟ ವಿಚಾರ, ಭಗವಂತನ ನಿಂದನೆ ಅಥವಾ ಭಾಗವತರ ನಿಂದನೆ ಆದ್ರೆ ನಾವು ತಕ್ಷಣ ಕಿವಿ ಮುಚ್ಕೊಂಡ್ ಬಿಡ್ಬೇಕು. ಅನಂದಲೋ ಅಂದ್ರೆ ಶೋಂಬೇರಿನ, ಏನ್ ಶೋಂಬೇರಿನ ಇವಳು ಅಂತ ಕೇಳ್ತಾಳೆ. ಶೋಂಬೇರಿ ಅಂದ್ರೆ ಭಗವಂತನನ್ನ ನಾವು ಯಾವಾಗ ಆಶ್ರಯಿಸಿದ್ಬಿಟ್ವೋ ಅದೇ ಚಿಂತನೆಯಲ್ಲಿ ಇರ್ಬೇಕು. ಬೇರೆ ಏನು ಮಾಡುವಂತಹ ಕೆಲ್ಸ ಇಲ್ಲ ನಮಗೆ. ನೀನೇ ಗತಿ ಅಂತ ಹೇಳಾಯ್ತು, ನಮ್ಮ ರಕ್ಷಣೆಗೆ ನಾವ್ ಏನು ಕೈ ಹಾಕ್ಬಾರ್ದು. ಈ ರೀತಿ ಅವಳು 3 ತಿರುನಾಮ ಮಾಮಾಯನ್ ಮಾಧವನ್ ವೈಗುಂದನ್ ಎಂಜೆಂಡ್ರು ಅಂತ ಹೇಳಿದಕ್ಕೆ ಆ ಭಗವಂತನ ಪರತ್ವವನ್ನು ಸೌಲಭ್ಯವನ್ನು ಅಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾಳೆ. ಇದೆಲ್ಲ ಹೇಗೆ ಭಗವಂತ ಅಷ್ಟು ಸುಲಭನಾಗಿದ್ದಾನೆ ಅಂದ್ರೆ ಅವನ ಲಕ್ಷ್ಮೀ ಸಂಬಂಧ ಇರೋದ್ರಿಂದ ಸುಲಭ. ಹೇಗಪ್ಪ ಅಷ್ಟು ಪರತ್ವ ಇದೆ ಅಂದ್ರೆ ಲಕ್ಷ್ಮೀ ಸಂಬಂಧದಿಂದ. ಆದ್ರಿಂದ ಈ 3 ತಿರುನಾಮಗಳು ಒಂದೊಂದು ಸಹಸ್ರನಾಮಕ್ಕೆ ಸಮಾನ ಅಂತ ಹೇಳ್ತಾರೆ. ಅದರಿಂದ ಆ 3 ತಿರುನಾಮಗಳನ್ನು ನಾವು ಹೇಳಿ ನಮ್ಮ ಕಾಲವನ್ನು ನಾವು ಹೀಗೆ ಕಳಿಬೇಕು ಒಳ್ಳೆ ರೀತಿಯಲ್ಲಿ ಅಂತ ಹೇಳುವಂತಹ ಪಾಶುರ ಇದು. ಈ ಪಾಶುರವನ್ನು ಹಾಡ್ಬೇಕು ಅಂತ ಕುಮಾರಿ ಅಮುದಾ ಶ್ರೀರಾಮ್ ಅವರನ್ನು ನಾನು ಕೇಳ್ಕೊಳ್ತೀನಿ. விளக்கேறிய தூமணி மாடத்து சுற்றும் விளக்கேறிய தூபம் கமழ தூய அணைமேல் கண்வளரும் தூபம் கமழ தூய அணைமேல் கண்வளரும் மாமா மகாளே
மணி கணவ தாழ்த்திரவாய் பாமே அவளை எழுப்பீரோ மாமேரவாளை எழுப்பீரோ செவிடோ ஆனந்தலோ செவிடோ ஆனந்தலோ ஏம பெரும் தோயில் மந்திர பட்டாலோ மாமாய மாதவ வைகுந்தர் என்று மாமாய மாதவ வைகுந்த என்று தவின்றேலோரு பாவாய் தாமா பலவும் தவின்றேலோரு பாவாய் ಕುಮಾರಿ ಅಮುದಾ ಶ್ರೀರಾಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಒಳ್ಳೆ ಪಾಶುರ, ಶರಣಾಗತಿಯನ್ನು ಹೇಳುವಂತಹ ಪಾಶುರ. ಇವತ್ತು ಮತ್ತೆ ನಾಳೆ ಎರಡೂ ಶರಣಾಗತಿ ಪಾಶುರಗಳು. ಇಂತಹ ಅದ್ಭುತವಾದ ಮಾಮಾನ್ ಮಹಳೆಯನ್ನು ನಾವು ಸಂಗೀತ ರೂಪದಲ್ಲೂ ಅನುಭವಿಸಿದ್ವಿ, ಅರ್ಥದ ಮೂಲಕವನ್ನು ಅನುಭವಿಸಿದ್ವಿ, ಪಾಮಾಲೆ ಆ ಶ್ಲೋಕವನ್ನು ಅನುಭವಿಸಿದ್ವಿ. ನಾಳೆ ಅದ್ಭುತವಾದ ಪಾಶುರ ನೋತ್ತುಚ್ಚು ವರ್ಗಂ ಅಂತ. ಅದನ್ನೆಲ್ಲ ಅರ್ಥವನ್ನು, ಆ ಪಾಶುರವನ್ನು ಕಲಿಯಕ್ಕೆ ಕೇಳಕ್ಕೆ ಎಲ್ರೂ ಈ 6:30 ಗಂಟೆಗೆ ಕಾದು ಖಂಡಿತ ಬಂದು ಅಜ್ಜಿಯರ್ ಸ್ವಾಮಿ ಹಾಗೂ ರಾಮಾನುಜರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಆಂಡಾಳ್ ಕೃಷ್ಣ ದಿವ್ಯ ಮಂಗಳ ತಿರುವಡಿಗಳೇ ಶರಣಂ. ஆழ்வார் எம்பெருமானார் ஜீயர் திவ்யமங்கள திருவடிகளே சரணம். ಸರ್ವಾಪರಾಧಾನ್ ಕ್ಷಮಸ್ವ 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 ಪುರುಷೋತ್ತಮ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತಿ ರಾಮಾನುಜಾಯ ನಮಃ. ನಮಸ್ಕಾರ.